ಹನುಮಂತು, ನೀನು ಅಮ್ಮ ಅಮ್ಮ ಅಂತ ಮರ್ಯಾದೆಯಿಂದ ಕರಿತೀಯ. ಅವಳಿಗೂ ಆ ಮರ್ಯಾದೆ ಇರಬೇಕು ತಾನೆ? ಅದು ನಿನ್ನ ಜವಾಬ್ದಾರಿ ತಾನೆ? ಹೆಣ್ಣು ಮನೆ ಕಾಯೋ ಕಣ್ಣಾಗಿರಬೇಕು, ಮನೆ ಬೆಳಗೋ ಜ್ಯೋತಿ ಆಗಿರಬೇಕು, ಕುಟುಂಬದ ಗೌರವದ ಆಧಾರ ಆಗಿರಬೇಕು, ಕಟ್ಟುನಿಟ್ಟಾಗಿ ಬಾಳಿ ಬೇರೆಯವರಿಗೆ ಉದಾಹರಣೆ ಆಗಿರಬೇಕು. ಇವೆಲ್ಲ ನಿನ್ನ ಮಗಳಿಗೆ ಅರ್ಥ ಆಗೋವರೆಗೂ ಈ ಮನೆ ಸುತ್ತಮುತ್ತ ಅವಳ ನೆರಳು ಕೂಡ ಬೀಳಬಾರ್ದು. ಅರ್ಥ ಆಯ್ತಾ? ಅರ್ಥ ಆಯ್ತು ಅಮ್ಮವ್ರೆ. ಮನೆ ಸುತ್ತ ಗಡಿ ಹಾಕ್ಸಿದ್ದೀನಿ. ಯಾವುದೇ ಕಾರಣಕ್ಕೂ ಅವಳು ಆ ಗಡಿ ದಾಟಿ ಬರಬಾರ್ದು. ಅರ್ಥ ಆಯ್ತಾ? ಅರ್ಥ ಆಯ್ತು ಅಮ್ಮವ್ರೆ. ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ಅವಳ ನಡತೆಯಲ್ಲಿ ಕಾಣಬೇಕು. ಆಯ್ತು ಅಮ್ಮವ್ರೆ, ಎಲ್ಲ ನಾನು ನೋಡ್ಕೋತೀನಿ. ನಮ್ಮ ಮೇಲೆ ಅಷ್ಟು ಕರುಣೆ ತೋರಿಸಿದ್ರಲ್ಲ, ಸಾಕು. ಬರ್ತೀನಿ ಅಮ್ಮವ್ರೆ. ಅಣ್ಣ, ಏನಣ್ಣ ಇದು ಹಗ್ಗ? ಎಲ್ಲಿ ತೊಗೊಂಡೋಗ್ತಾ ಇದ್ದೀರಾ? ಅಮ್ಮ ಅವರು ಮನೆ ಸುತ್ತ ಗಡಿ ಹಾಕೋದೇ ಕೇಳಿದ್ದಾರೆ. ಅದನ್ನು ನೀನು ಯಾವುದೇ ಕಾರಣಕ್ಕೂ ದಾಟಬಾರ್ದು ಅಂತಲೂ ಹೇಳಿದ್ದಾರೆ. ಸ್ವಲ್ಪ ಹುಷಾರಮ್ಮ. ಅಕ್ಕ, ಏನಾಯ್ತಕ್ಕ? ಯಾಕಮ್ಮ ಕಣ್ಣೀರು? ಯಾಕಮ್ಮ ಅಳ್ತಿದೀಯಾ? ಅಪ್ಪ, ನಿನಗೆ ನನ್ನಿಂದ ತಾನೇ ಇಷ್ಟೆಲ್ಲ ಕಷ್ಟ. ಅಯ್ಯೋ, ಹಾಗೆಲ್ಲ ಏನಿಲ್ಲಮ್ಮ. ಮಕ್ಕಳು ತಪ್ಪು ಮಾಡಿದ್ರೆ ದೊಡ್ಡವರು ಹೊಡೆದೋ ಬೈದೋ ಕ್ಷಮಿಸ್ಬೇಕು ತಾನೇ. ಇಲ್ಲಪ್ಪ, ನಾನು ಈಗಲೂ ಹೇಳ್ತಾ ಇದ್ದೀನಿ, ನಾನು ಗಣಿ ಊರಿಗೆ ಹೊರಟೋಗ್ತೀವಿ. ಹೌದಪ್ಪ, ಹೊರಟೋಗ್ತೀವಿ. ಪಾರು, ಹಾಗೆಲ್ಲ ಹೇಳ್ಬೇಡಮ್ಮ. ಅಮ್ಮವ್ರ ನೆರಳಿನಲ್ಲಿರೋದಕ್ಕೆ ಪುಣ್ಯ ಮಾಡಿರಬೇಕು. ಅವ್ರು ಯಾವತ್ತೂ ನನ್ನನ್ನು ಡ್ರೈವರ್ ಥರ ನೋಡಿಕೊಂಡೇ ಇಲ್ಲ, ಮನೆ ಮಗದ ಥರ ನೋಡ್ಕೊಂಡಿದ್ದಾರೆ. ಅಂಥವ್ರ ಬಗ್ಗೆ ಯೋಚನೆ ಮಾಡಿ ಈ ರೀತಿಯೆಲ್ಲ ಹೇಳ್ತೀಯಲ್ಲಮ್ಮ. ಅಯ್ಯಯ್ಯೋ, ಅಮ್ಮೋರಿಂದ ನಾನು ಹೋಗ್ತೀನಿ ಅಂತ ಹೇಳ್ತಿಲ್ಲ ಅಪ್ಪ. ನನ್ನಿಂದ ನಿಮಗೆ ಕಷ್ಟ ಆಗುತ್ತಲ್ಲ ಅಂತ ಹೇಳಿದೆ. ಅಯ್ಯೋ, ನಾನು ಆಗಲೇ ಹೇಳಿಲ್ವಾ ಅದೆಲ್ಲ ಏನೂ ಇಲ್ಲ ಅಂತ? ಅಲ್ಲದೆ ಅಮ್ಮವರು ನಿನ್ನನ್ನು ಇಲ್ಲಿಂದ ಹೋಗು ಅಂತ ಹೇಳಿಲ್ಲಮ್ಮ. ಆದರೂ ಏನೂ ಸರಿ ಹೋಗ್ತಿಲ್ವಲ್ಲಪ್ಪ. ಪಾರು, ಈಗೇನು? ನಾನು ಆರಾಮಾಗಿರಬೇಕು, ಅದೇ ತಾನೇ ನಿನ್ನ ಯೋಚನೆ. ಹಾಗಾದರೆ ನೀನು ನನಗೊಂದು ಮಾತು ಕೊಡು. ಅಮ್ಮವರು ಮನೆ ಸುತ್ತ ಒಂದು ಗಡಿ ಹಾಕಿಸಿ ಅದನ್ನು ನೀನು ದಾಟಬಾರ್ದು ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ನೀನು ಅದನ್ನು ದಾಟಬಾರ್ದು, ಜೊತೆಗೆ ಅಮ್ಮವ್ರ ಮುಂದೆ ಕಾಣಿಸ್ಕೊಳ್ಳಬಾರ್ದು. ನಾನಿಲ್ಲಿ ಖುಷಿಯಾಗಿ ಕೆಲಸ ಮಾಡ್ಕೊಂಡಿರ್ಬೇಕು ಅಂದರೆ ನೀನು ನನಗೆ ಮಾತು ಕೊಡಬೇಕು, ಜೊತೆಗೆ ಅದನ್ನು ನಡೆಸ್ಕೊಡ್ಬೇಕು. ಆಯ್ತಪ್ಪ, ನಿನ್ನ ಖುಷಿಗೆ ನಾನು ಏನು ಬೇಕಾದರೂ ಮಾಡ್ತೀನಿ. ನೀ ಹೇಳ್ದಾಗೆ ಈ ಮನೆ ಕಟ್ಟುಪಾಡಕ್ಕೆ ತಲೆ ಬಗ್ಸಿ ನಿನ್ನ ಮಾತನ್ನು ಮೀರದೇ ಇರ್ತೀನಪ್ಪ. ಯಾವುದೇ ಕಾರಣಕ್ಕೂ ನನ್ನಿಂದ ನಿನ್ನ ಕಡೆ ಯಾರೂ ಬೆರಳು ಮಾಡಿ ತೋರಿಸ್ಬಾರ್ದು, ಹಾಗೆ ನಡ್ಕೋತೀನಿ. ಇದು ನನ್ನ ಮಗಳು ಪಾರು ಅಂದರೆ. ಬನ್ನಿ ಹೋಗೋಣ, ಎತ್ಕೊಳ್ಳ. ಕೆರೆ ದಡ, ಕೆರೆ ದಡ, ದಡ. ಬಾ 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 ಬಾ, ಈಗ ನಾನು ಬಾ ಬಾ ಈ ಕಡೆ ಬಾ ಬಾ ತಗೋ ಹೇಳು ಬಾ ಈ ಕಡೆ ಕರೆಕ್ಟಾಗಿ ಹೇಳೀಗ. ದಡ ದಡ
ದಡ ದಡ ಏನ್ ನೀನ್ ಅವಾಗಿಂದ ಬರೀ ದಡ 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 ಅಂತಿದ್ಯಾ? ಕೆರೆ ಕಳ್ಸಲ್ವಾ ನನ್ನ? ಮಣ್ಣಿ ಲೊಟ್ಟೆ ಪುಸ್ಕ. ನೀನ್ ಹೋಗ್ಬಿಟ್ಟು ನಾನು ಕಳ್ಸ ಅಂತ ಹೇಳಬೇಕಾ? ನಾನು ಕಳ್ಸಲ್ಲ. ಬೇಡ ಬಿಡು, ನೀನ್ ಕಳ್ಸ್ಲಿಲ್ಲ ಅಂದ್ರೆ ಸೋಮಣ್ಣ ಕಳ್ಸ್ತಾನೆ. ಅಮ್ಮ ನಂಗೆ ಕೆಲಸ ಇದೆ, ಗಿಡಗಳು ನೀರಕ್ಕೆ ಹೋಗಿ ಬರ್ಲಸಿ ಹೋಗೋಣ. ಮಾದಾ ನನಗೆ ಅದಕ್ಕಿಲ್ಲ. ಪಾರು, ಅಮ್ಮವ್ರು ಈ ಗಡಿ ದಾಟ್ಬಾರ್ದು ಅಂತ ನಿನ್ಗೆ ಹೇಳಿರ್ಲಿಲ್ವಾ? ಮರ್ತ್ಬಿಟ್ಯಾ? ನೀನು ಏನೇ ಹೇಳಿದ್ರು ಅಷ್ಟೇ, ನಾವು ಯಾರೂ ನಿನ್ನನ್ನು ಈ ಕೆರೆಗೆ ಹೋಗೋದಕ್ಕೆ ಬಿಡೋದಿಲ್ಲ. ಯಾಕೆಂದರೆ ನೀನು ಯಾವಾಗಲೂ ನಮ್ಮ ಎಲ್ಲರ ಜೊತೆ ಈ ದಡದಲ್ಲಿ ನಗ್ನಗ್ತಾ ರಾಣಿ ಥರ ಇರಬೇಕು. ಸರಿ ಬಿಡು, ಈ ಕೆರೆಗೆ ಅಖಿಲಾಂಡೇಶ್ವರಿ ಅಮ್ಮವ್ರ ರಾಣಿ ಆದ್ರೆ ಈ ದೊಡ್ಡಕ್ಕೆ ಪಾರುನೇ ರಾಣಿ. ಅಕ್ಕ ಹಾ ಅಕ್ಕ, ಮೆಹಂದಿ ಮಾಡಕ್ ಹೇಳಿದ್ಯಲ್ಲ, ಮಾಡಿದ್ದೀನಿ. ಸರಿಯಾಗಿದೆ ನೋಡ್ ಬಾರಕ್ಕ. ಹಾ ಬಂದೆ ಬಂದೆ ಅಣ್ಣ, ಆಮೇಲೆ ಬರ್ತೀನಿ. ಬೇರೆ ಆಟ ಶುರು ಮಾಡೋಣ, ಆಗ ನಾನೇ ಮೊದ್ಲು. ಆಯ್ತಾಯ್ತು. ತಗೊಳಕ್ಕ. ಸರಿಯಾಗಿದ್ಯಾ? ಸರಿಯಾಗಿದೆ. ಇವಾಗ ಹೇಳು, ಇದ್ಯಾಕೆ? ಒಂದ್ ಮುಖ್ಯವಾದ ಕೆಲ್ಸ ಇದೆ, ಅದಕ್ಕೆ. ಮುಖ್ಯವಾದ ಕೆಲ್ಸನಾ? ಏನದು? ನಮ್ ಲಕ್ಷ್ಮಮ್ಮ ಇದ್ದಾರಲ್ಲ, ಅವ್ರ ಮಗಳಿಗೆ. ಓಹೋ, ಲೋಕ ಕಲ್ಯಾಣದ ಕೆಲ್ಸ. ಲೋಕ ಕಲ್ಯಾಣದ ಕೆಲ್ಸ ಅಲ್ಲ, ಕಲ್ಯಾಣಕ್ಕಾಗಿ ಕೆಲ್ಸ. ಲಕ್ಷ್ಮಮ್ಮ ಅವ್ರ ಮಗಳಿಗೆ ಮದ್ವೆ ಆಗಿಲ್ಲ ಅಂತ ಬೇಜಾರು ಮಾಡ್ಕೋತಿದ್ರು. ಕೈ ಗೋರಂಟಿ ಬಿದ್ರೆ ಮದ್ವೆ ಗ್ಯಾರಂಟಿ ಅಂತಾರಲ್ಲ, ಅದಕ್ಕೆ ಇದನ್ನ ರೆಡಿ ಮಾಡಿದ್ದು. ಅದ್ ಸರಿ, ಇದೇನ್ ಇಷ್ಟೇನಾ? ಮಿಕ್ಕಿದಲ್ಲಿ ಎತ್ತಿಟ್ಟಿದ್ದೀನಿ. ಎಲ್ಲಿ? ಅಯ್ಯೋ, ತಪ್ಪಾಯ್ತು, ಕ್ಷಮಿಸ್ಬಿಡಿ. ಅವ್ನಿಗೆ ಹೇಳಿದ್ದೀನಿ ಎಲ್ಲೆಲ್ಲೋ ಇಡಬೇಡ ಅಂತ, ಆದ್ರೂ ಅವ್ನು ಅಲ್ಲೆಲ್ಲೋ ಇಟ್ಟಿದ್ದಾನೆ. ತಪ್ಪಾಯ್ತು, ಕ್ಷಮಿಸ್ಬಿಡಿ. It's okay. No problem. ಏ ಗಣಿ, ಬಾರೋ ಇಲ್ಲಿ. ಏನಕ್ಕ? ಅವ್ರ ಕೈಗೆ ಮೆಹಂದಿ ಅಂಟಿದೆ ಅಂದ್ರೆ ಏನೋ ಇದೆ. ನಿನ್ ಕೈಗೂ ಮೆಹಂದಿ ಅಂದ್ಕೊಂಡಿದೆ, ಹಂಗಾದ್ರೆ ಇಲ್ಲೂ ಏನೋ ಇದೆ.